ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ, ಮಕರ ರಾಶಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಗೆ ಈ 1ನೇ ತಾರೀಕಿಗೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. 12ನೇ ಮನೆಯಲ್ಲಿ ಬುಧ, ಶುಕ್ರನ್ ಸಾರ ಅಲ್ಲೇ ಮಲಗಿದ್ದಾನೆ. 12ನೇ ಮನೆ ಅಂದ್ರೆ ಏನು? ನಿದ್ರಾಸ್ಥಾನ, ವ್ಯಯಸ್ಥಾನ, ಪ್ರಯಾಣಗಳು. ಆಮೇಲೆ ಇನ್ನೊಂದಿದೆ, ಹೇಳ್ಬಾರ್ದು ಆದ್ರೂ ಹೇಳ್ತಾನೆ, ನಮ್ಮ ಸಾವು ಹೇಗೆ ಬರುತ್ತೆ ಅನ್ನೋದು ಕೂಡ ಸೂಚಿಸುತ್ತೆ. ಸಾವಿನ ಮನೆ ಬಂದು 8ನೇ ಮನೆ, ದೀರ್ಘಾಯುಷ್ಯವ, ಅರ್ಧಾಯುಷ್ಯವ, ಮಧ್ಯಾಯುಷ್ಯವ ಇದು. ಹಾಗೆಯೇ ನರಳಿ ಸಾಯ್ತೇವ, ನೆಮ್ಮದಿಯ ಸಾವು ಸಾಯ್ತೇವೆಯ, ಪ್ರೀತಿ ಪಾತ್ರರ ಜೊತೆ ಸಾಯ್ತೇವೆ, ಎಲ್ಲೋ ದಾರಿಲಿ ಬಿದ್ದು ಸಾಯ್ತೇವೆಯ, ಅವಘಡದಲ್ಲಿ ಸಾಯ್ತೇವೆಯ, ಒದ್ದಾಡಿ ಬೆಡ್ ರೆಡ್ಡಲ್ಲೇ ಇದ್ದು ಸಾಯ್ತೇವೆಯ, ಇವೆಲ್ಲ ಸೂಚಿಸ್ಲಿಕ್ಕೆ 12ನೇ ಮನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನನ್ನ ಗುರುಗಳು ಹೇಳ್ಕೊಟ್ಟಿತ್ತು. ಅದನ್ನ ನೋಡಿಬಿಟ್ಟೆ ನನಗೆ ಹೇಳಿದ್ರು, ನಿನ್ನದೊಂಥರ ವಿಚಿತ್ರವಾದಂಥ ಮೋಕ್ಷ ಕಾಣೋ ನಿಂದು ಅಂತ ಹೇಳಿದ್ರು. ಇರ್ಲಿ, ಗುರುಗಳು ವಾಕು ಫಲಿಸ್ಲಿ. ಇವತ್ತು ಅವ್ರು ನನ್ನ ಜೊತೆಲಿ ಇಲ್ಲ, ಅವ್ರ ವಾಕು ಫಲಿಸಿದೆ, ತುಂಬಾ ವಿಚಿತ್ರಗಳು ಫಲಿಸಿದೆ. ನೆನೆಸ್ಕೋತೇನೆ ನಾನು. ಇವತ್ತು ಏನಾದ್ರೂ ಒಂದು ಜ್ಯೋತಿಷ್ಯ ಹೇಳ್ತಿದ್ದೇನೆ ಅಂದ್ರೆ ಆ ಲೀಲಾವತಮ್ಮ ಕುಟುಂಬ ಚೆನ್ನಾಗಿರ್ಲಿ. ಅದ್ಭುತ ದೈವ ಇವತ್ತು ನಮ್ಮ ಜೊತೆಲಿಲ್ಲ. ನನ್ನನ್ನು ಅವತ್ತಿನ ಕಾಲಕ್ಕೆ ಎಲ್ಲೋ ದೇಶ ಅಲ್ಲ ಕಣೋ, ನೀನು ವಿದೇಶಗಳೆಲ್ಲ ದಾಟಿ ಹೋಗ್ತೀಯ ಅಂತ ನನ್ನ ಕ್ಲಾಸ್ಮೇಟೆ ಆಕಸ್ಮಿಕ ಭೇಟಿ, ಜ್ಯೋತಿಷ್ಯದಲ್ಲಿ ಈ ಥರದ್ದು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದಂಥ ಮಗು ನೆನೆಸ್ಕೋತೇನೆ. ಭರಣಿ ನಕ್ಷತ್ರವೇ ಆ ಮಗು, ಮೇಷರಾಶಿ, ಮಿಥುನ ಲಗ್ನ. ನೋಡಿ, ಮಿಥುನ ಲಗ್ನ ಇನ್ನೂ ಮರ್ತಿಲ್ಲ. 2ನೇ ಮನೆ ಶನಿ ಮಗು ನೋಡಬಾರದ ನೋವುಗಳನ್ನ ನೋಡ್ಬಿಟ್ಲು. ಬಾಧೆ, ಕೇಂದ್ರಾಧಿಪತಿ ದೋಷ, ಗುರು ಬೇರೆ ಆಕೆಗೆ ದಶಮದಲ್ಲಿ. ಬೇಡಪ್ಪ, ಕೃಷ್ಣ ಕೃಷ್ಣ. ಕುಜ 8ನೇ ಮನೆಯಲ್ಲಿ, ಗಂಡನಿಂದ ಪಟ್ಟ ಬಾಧೆ ಅಂತಿದ್ದದ್ದಲ್ಲ. ಶನಿ ಕುಜ ಸಂಧಿ ಇರಬಾರ್ದು ಅಂತ ಹೇಳ್ತಿರ್ತಾನೆ ನಾನು. ಅದೊಂಥರ ಯುದ್ಧ. ಅದರಲ್ಲೂ ಅಷ್ಟಮ, ಬಾಧಕ ಸ್ಥಾನ, ಮಾರಕ ಸ್ಥಾನಗಳು. ನೋಡಿ, ಮಕರ ರಾಶಿಗೆ 12ನೇ ಮನೆಯಲ್ಲಿ ಇವು ಕುಳಿತು ಬಿಟ್ಟಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂದ್ರೆ ನಾವು ಏನಾದ್ರೂ ಈ ಜನ್ಮದಲ್ಲಿ ಒಂದು ಒಳ್ಳೆದು ಪಡೆದಿದ್ದೇವೆ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ದುಡ್ಡು, ಇದು ನಮ್ಮ ಪ್ರಯತ್ನ ಅಲ್ಲ ಮಕ್ಕಳೇ. ಇವತ್ತೇನಾದ್ರೂ ನಾನು ಈ ಹೆಸರು, ಈ ಕೀರ್ತಿ, ದೇಶ ಅಲ್ಲ ವಿದೇಶಗಳ ಪ್ರಯಾಣ ಜಾಸ್ತಿ, ಸುತ್ತಾಟ ಬೇರೆ ಬೇರೆದು. ಇದು ನಾನೆಲ್ಲ ಆಗಾಗ ಹೇಳ್ತಿರ್ತೇನೆ. ಹಮ್ ಗಲ್ಲಿ ಪೇ ನೈ, ಗರ್ವ. ಆ ಮಗು ಹೇಳ್ದ ಹಾಗೆ, ಹಮ್ ದಿಲ್ಲಿ ಪೇ ನೈ ಉಸ್ಕೋ ಪಾರ್ ಕರ್ ಚುಕೆ ಅಂದ್ರೆ ಕಾರಣ ಅದೇ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನನಗೆ ಚೆನ್ನಾಗಿದೆ, ಅಲ್ಲಿ ಅದ್ಭುತವಾಗಿ ಕೊಡ್ತಿದೆ. ನಿಮಗೆ ನೋಡಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಈಗ ಮಲಗಿದೆ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಅಂಟಿಲ್ ಜೂನ್ ವರೆಗೂ ತುಂಬಾ ಎಚ್ಚರಿಕೆಯಿಂದಿರಿ ಮಕರ ರಾಶಿಯವರು. ಗುರು ಬೇರೆ ಈಗ ಮಾರ್ಚ್ 11ಕ್ಕೆ ವಕ್ರ ಬರ್ತಾನೆ, 6ನೇ ಮನೆಯಲ್ಲಿ ದಿಗ್ಬಂಧ. ಸೊ ಇಲ್ಲದ ರೋಗ ರುಜಿನಗಳೇನಾದ್ರೂ ಇದ್ರೆ, ಶುಗರ್, ನರ್ವಸ್ ಪ್ರಾಬ್ಲಮ್, ವೆರಿಕಾಸ್ ವೈನ್ಸ್ ಪ್ರಾಬ್ಲಮ್, ಆರೋಗ್ಯದ ಮೇಲೆ ತುಂಬಾ ಎಚ್ಚರಿಕೆ. ಅಂದ್ರೆ ನೀವು ಸ್ವಲ್ಪ ಊಟ ಕಂಟ್ರೋಲ್ ಇಲ್ಲ, ತಿನ್ನೋದು ಕಂಟ್ರೋಲ್ ಇಲ್ಲ, ಮಲಗೋದು ಕಂಟ್ರೋಲ್ ಇಲ್ಲ, ಕುಡಿಯೋದು ಕಂಟ್ರೋಲ್ ಇಲ್ಲ, ಎಕ್ಸಸೈಸ್ ಇಲ್ಲ, ಫಿಟ್ನೆಸ್ ಇಲ್ಲ, ಕೇರ್ಲೆಸ್ ನೀವು. ನಿಮ್ಮ ದೇಹ, ನಮ್ಮ ಗುರುಗಳು ನಮ್ಗೆ ಹೇಳ್ಕೊಡೋದು ಏನ್ ಗೊತ್ತಾ? ಜ್ಯೋತಿಷ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಆಚಾರ್ಯರಿಗೆ, ಗುರುಗಳಿಗೆ, ದೊರೆಗಳಿಗೆ, ಲೀಡರ್ಗಳಿಗೆ ಹೇಳಿಕೊಡುವುದೇ ಮೊದಲನೇ ನಿಯಮ, ಶರೀರ ಮಾಧ್ಯಮ ಕಲು ಧರ್ಮಂ. ಈ ಶರೀರವೇ ದೇಗುಲ ಕಣೋ, ಇದನ್ನ ಚೆನ್ನಾಗಿ ಕಾಪಾಡು. ಆಟೋಮ್ಯಾಟಿಕಲಿ ಇದರಲ್ಲಿರೋ ಶಿವ ವಿಜೃಂಭಿಸ್ತಾನೆ ಅಂತ. ಈ ದೇವಾಲಯ ನೀನ್ ಪಾಳು ಮಾಡಿಬಿಟ್ಟೆ, ಶಿವ ಅಲ್ಲಿ ನಿಂತ್ಕೊಳ್ಳಲ್ಲ, ನಲಗ್ತಾನೆ ಅಂತ. ಅದಕ್ಕೆ ನಮ್ಮ ಮನೆ ದೇವ್ರನ್ನ ಎಷ್ಟು ನೀಟಾಗಿ ಇಡ್ತೇವೆ, ಮನೆಯ ದೇವರ ಹಾಗೆ ಇದನ್ನ ಮೊದಲು ಅಷ್ಟು ಚೆನ್ನಾಗಿ ಇಟ್ಕೋಬೇಕು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವಾಗ ಮಲಗಬೇಕು, ಯಾವಾಗ ಮಲಗಬಾರ್ದು, ಸ್ವಲ್ಪ ಆದ್ರೂ ಒಂದು 50% ಆದ್ರೂ. ಮಕರ ರಾಶಿ, ಮಕರ ಲಗ್ನದವ್ರು 10%. ಓಡು 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 ಓಡು. ಅದು ಯಾವ ಭಾಗ್ಯಾಧಿಪತಿ ಬುಧ,
ಷಷ್ಠಾಧಿಪತಿಯು ಬುಧ. ನಿಮಗೆ ಅದ್ರ ಬಗ್ಗೆ ಅವಗಾಹನೆ ಇಲ್ಲ. ನಾನು ಬುಧ ಅಂತ ನನ್ಗೆ ಗೊತ್ತಿದೆ, ಓಡ್ತಲೇ ಇರ್ತೀರಿ. ಅನ್ಕಂಟ್ರೋಲಬಲ್ ಸಮ್ ಹ್ಯಾಬಿಟ್ಸ್, ಕೇರ್ಲೆಸ್. ನಿಮ್ಮ ಸೋಮಾರಿ ಇಲ್ಲ, ನಿಮ್ಮಷ್ಟು ಬುದ್ಧಿ ಚುರುಕಿರೋರು ಇಲ್ಲ. ದೇಹದಲ್ಲಿ ವಿಚಾರದಲ್ಲಿ ನೀವು ಸೋಮಾರಿ. ವಾಕಿಂಗು, ಇನ್ನೊಂದು, ಅಯ್ಯಪ್ಪ, ಮೂಡ್ ಬಂದಾಗ ಮಸಾಲೆ ದೋಸೆ ನೀವು ಸ್ವಲ್ಪ ಇದು ಮಾಡ್ಕೋತೀರಿ. ಸೊ ಭಾಗ್ಯಾಧಿಪತಿ ಮಲಗಿದಾನೆ. ಷಷ್ಠಾಧಿಪತಿಯು 12ನೇ ಮನೆಯಲ್ಲಿ ಇದ್ದಾಗ ಒಂಥರ ವಿಚಿತ್ರಗಳು ನಡೆಯುತ್ತೆ. ಕೆಲವೊಂದು ವ್ಯವಹಾರಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು ನಡೆಯುತ್ತೆ. ನೀವು ದುಡ್ಡಾಕೇನು ಮಾಡಬೇಡಿ. ಲಿಟಿಗೇಷನ್ ಪ್ರಾಬ್ಲಮ್ಸ್ ಇದ್ರೆ ಉಲ್ಪಣಿಸ್ಬಿಡ್ತವೆ. ಕಷ್ಟಪಟ್ಟು ಸಾಲ ಮಾಡಿ ಏನಾದ್ರೂ ಒಂದು ಮನೆ ಜಾಗ ಮಾಡಬೇಕು ಅನ್ಕೊಂಡ್ರೆ ಆಗ್ಬಿಡುತ್ತೆ. ಕಾಂಪ್ರಮೈಸ್ ಕೇಸುಗಳು, ಕಾಂಪ್ರಮೈಸ್ ಕುತ್ಕೋತೀನಿ ಅಂದ್ರೆ ಬ್ಯೂಟಿಫುಲ್. ತೊಂದರೆ ಕೊಡ್ತಕ್ಕಂಥ ಅಷ್ಟಮಾಧಿಪತಿ ಸೂರ್ಯ ಕೂಡ ಮಲಗಿರೋದ್ರಿಂದ ವಿಪರೀತ ರಾಜಯೋಗ. ತುಂಬಾ ದೊಡ್ಡ ಕೆಲ್ಸಗಳಾಗ್ತವೆ. ತಾಳ್ಮೆ ಇರ್ಬೇಕಷ್ಟೇ. ಬುಧ ಚಂಚಲ, ಹೋಗ್ಬಿಡ್ಬೇಕಿತ್ತು, ನೋಡ್ಬಿಡ್ಬೇಕಿತ್ತು, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಏನೂ ಆಗಲ್ಲ. ನಿಮ್ಮ ಅನ್ನ, ಊಟ, ಬಟ್ಟೆಗೆ ವಿಪರೀತ ರಾಜಯೋಗದಲ್ಲಿ ಪಂಚಗ್ರಹ ಅಲ್ಲ, ಷಷ್ಠಗ್ರಹ ಒಕ್ಕೂಟ ಇರತಕ್ಕಂಥ ಒಂದು ಭಾವ. ಗುರು ರಾಹು ಮೇಲೆ ದೃಷ್ಟಿ. ಸೊ ಎಳ್ಕೊಂಡು ನಿಮ್ಮ 12ನೇ ಮನೆಯನ್ನು ನೋಡೋದ್ರಿಂದ ನಿಮಗೆ ಬಲವಾಗಿ ನಿಂತಿರೋನು ಮಕರ ರಾಶಿಯವರಿಗೆ ಶನಿ ಹಾಗೂ ರಾಹು ಇಬ್ಬರೇ. ಕೇತು ಕೂಡ ಸ್ವಲ್ಪ ಇದಾನೆ, ಯೋಚನೆ ಏನ್ ಮಾಡಬೇಡಿ. ಯಾಕಂದ್ರೆ ಅವನು ಶುಕ್ರನ್ ಸಾರದಲ್ಲಿ ಇದ್ದಾನೆ. ಬಟ್ ಶುಕ್ರ ಮಲಗಿರೋದ್ರಿಂದ ಅನಗತ್ಯ ಖರ್ಚು, ಯಾವ್ದಾವುದೋ ಖರ್ಚು, ಆರೋಗ್ಯದ ಮೇಲೆ ಖರ್ಚು, ಮನೆ ರಿಪೇರಿ ಮಾಡಿಸೋದು, ಗಾಡಿ ರಿಪೇರಿ ಮಾಡಿಸೋದು, ಬಾಡಿ ರಿಪೇರಿ ಮಾಡಿಸೋದು, ಸ್ವಲ್ಪ ಮನೆ ವಾಸ್ತು ಚೇಂಜ್ ಮಾಡೋದು, ರೆನೋವೇಷನ್ ಖರ್ಚುಗಳು ಸ್ವಲ್ಪ ಬರ್ತವೆ. ಟ್ಯಾಕ್ಸ್ಗಳು, ಮನೆ ಟ್ಯಾಕ್ಸು, ಇದೇನೋ ಈ ಖಾತ ಬಿ ಖಾತ ಅಂತೆಲ್ಲ ಮಾಡಿದಲ್ಲ ಅಂತ ಖರ್ಚುಗಳು, ಗಾಡಿಗೆ ರಿಪೇರಿ ಬರ್ತಕ್ಕಂಥದ್ದು, ಅದು ಚೆಕಪ್ ಮಾಡಿಸಿ. ನೀವು ಸ್ವಲ್ಪ ಕೇರ್ಲೆಸ್, ಹೇಳದ್ನಲ್ಲ, ಜ್ರೋ ಅಂತ ಹೋಗೋದು, ದೂರದ ಪ್ರಯಾಣ, ರಾತ್ರಿ ಡ್ರೈವಿಂಗ್ ಮಾಡೋದು. ಡ್ರೈವರ್ಗಳಾಗಿದ್ರೆ ಸ್ವಲ್ಪ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಲೆ ಕೆಡಿಸುತ್ತೆ. ಓದ್ಕೊಳ್ಳೋಣ ಬಿಡು, ಮಾಡೋಣ ಬಿಡು. ಮನೆಯವ್ರು ಏನಾದ್ರು ಮಾತಾಡಿದ್ರೆ ಟ್ರಿಗರ್ ಆಗ್ತೀರಿ. 6ನೇ ಮನೇಲಿ ಗುರು ಇರೋದ್ರಿಂದ ಅವ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ, ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ. ಆಮೇಲೆ ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲದ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಶತ್ರುಗಳು ಜಾಸ್ತಿ. ಮಕರ ಲಗ್ನದ ಒಬ್ಬ ನಾಯಕನ ಮನೆಗೆ ದಂಡಯಾತ್ರೆ ಆಗ್ಬಿಟ್ಟಿದೆ. ಗ್ಯಾಂಗ್ ಕಟ್ಕೊಂಡೋಗಿ ಶೂಟೌಟ್ ಆಗಿದೆ. ನೋಡಿದಿರಿ, ಅಷ್ಟು ದೊಡ್ಡ ನಾಯಕ, ಅಷ್ಟು ದೊಡ್ಡದ್ ಗಣಿದಣಿ ಬಿಟ್ಟಿಲ್ಲ, ನಮ್ಮನ್ ಬಿಟ್ಬಿಡುತ್ತಾ? ಜಸ್ಟ್ ಮಿಸ್ಸು. ಏನೇನೋ ಕಥೆಗಳು ಬರ್ತಿದಾವೆ ಹೊರಗಡೆ, ನೀವೇ ನೋಡ್ತಿದ್ದೀರಿ. ಬಿಡಿ, ಅವ್ರು ದೊಡ್ಡವ್ರು ನಿಭಾಯಿಸ್ಕೋತಾರೆ. ಕಾನೂನು ಇರೋದೇ ದೊಡ್ಡವ್ರಿಗೆ, ಸಾಮಾನ್ಯರಿಗಲ್ಲ. ನಮ್ಮಂಥವ್ರು ಆಯ್ತು ಅಂದ್ರೆ ಇನ್ಸ್ಟೆಂಟ್, ಬಡವನಿಗಲ್ಲ ಕಾನೂನು. ನೋಡಿ, ಸಮಾಜಘಾತುಕ ಇಬ್ಬರು ವ್ಯಕ್ತಿಗಳಿಗೆ ಅಮೆರಿಕದ ಮೇಯರ್ ಮಾತಾಡ್ತಾನೆ. ಸಾಮೂಹಿಕ ಗಲಭೆ, ಗೊಂದಲ, ಬೆಂಕಿ ಹಚ್ಚುವಂತ ಕೆಲಸ ಮಾಡಿರ್ತಕ್ಕಂಥವನ್ನ ಜೈಲಲ್ಲಿ ಇಟ್ಟಿದ್ದಾರೆ ಇಬ್ಬರನ್ನ. ಅಲ್ಲಿಂದ ಅಮೆರಿಕದ ಮೇಯರ್ ಒಬ್ಬ ಮಾತಾಡ್ತಾನೆ. ಈ ಒಂದು ಘಾತಕ ಶಕ್ತಿಗಳಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರು ಲಾಯರ್ಗಳು ವಕೀಲಿಕೆಯೇ ವಹಿಸಬಾರ್ದು. ವಕಾಲತ್ ಅಲ್ಲಿ ನಿಂತಿರೋರು ಯಾರ್ಯಾರು ಅಂತ ನೋಡಿ. 5 ವರ್ಷ ಆಗಿದೆ, 6 ವರ್ಷ ಆಗಿದೆ, ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಜೀವಮಾನ ಕೈದಿ ಹಾಕ್ಬೇಕು. ಅವ್ರು ಜೀವಮಾನದಲ್ಲಿ ಯಾರು ಅಂತ ತಪ್ಪು ಮಾಡಬಾರ್ದು ಅಂತ ನೋಡಿ. ಇಂಥದ್ದೇ. ಸೊ ಮಕರ ರಾಶಿ ಇಂಥದ್ದೊಂದು ಪ್ರಭಾವ ಉಂಟು. ಸ್ವಲ್ಪ ಬಾಯಿವೆ ಹೇಳ್ತಿದ್ದಾನೆ, ದುಡ್ಡು ಕಳ್ಕೊಬಿಡ್ತೀರಿ, ಹುಷಾರು. ಬಟ್ ಭೂಮಿ ಒಂದು ಯೋಗ ಉಂಟು, ವಾಹನ ಯೋಗನೂ ಉಂಟು ಇದೆ. ಗುರು ನಿಮಗೆ ಬಂದಾಗ ಮಕ್ಕಳು ಬ್ಯೂಟಿಫುಲ್ ನಡೆಯುತ್ತೆ, ನೀವು ನೆನ್ಸಿರಲ್ಲ ಅಂಥದ್ದೊಂದು ಬ್ಯೂಟಿ ನಡೆಯುತ್ತೆ. ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ, ದೂರ ಪ್ರಯಾಣ ಬೇಡ. ಕೃಷಿಕರಾಗಿದ್ರೆ ಒಂದ್ ಸ್ವಲ್ಪ ಪೆಟ್ಟು, ಅದರಲ್ಲೂ ಹೂವು, ಹಣ್ಣು, ತರಕಾರಿ, ಸೊಪ್ಪು. ಅಲ್ಲಿ ನೋಡಿ ಟೊಮ್ಯಾಟೊ ಡಮಾಲ್ ಡಿಮಿಲ್ ಅಂತ 100 ರೂಪಾಯಿವರೆಗೂ ಬಂದ್ಬಿಟ್ಟಿದೆಯಂತೆ. ಆಲ್ರೆಡಿ ಅವರೆಕಾಯಿ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ತರಕಾರಿಗಳ ಬೆಲೆ ಇಳಿಬೇಕು ಅವರೆಕಾಯಿ ಬಂದ್ರೆ. ಎಲ್ರು ಅವರೆಕಾಯಿ ಸೊಗಡು ನಮ್ಮ ಕರ್ನಾಟಕದಲ್ಲಿ. ಏನ್ ನೋಡಿದ್ರೆ ಅವರೆಕಾಯಿ ಡಮಾಲ್ ಡಿಮಿಲ್ ಅಂತ. ಇದಕ್ಕಿನ ಬೆಳೆ ಸಾರಂತೆ, ಅವರೆಕಾಳು ಹುಳಿ ಅಂತೆ, ಅವರೆಕಾಯಿ ಉಪ್ಪಿಟ್ಟಂತೆ, ಅವರೆಕಾಯಿ ಬಸ್ಸಾರಂತೆ. ಇಳಿಬೇಕು. ಇದು ನೋಡ್ದ ಅಂದ್ರೆ ಸೆಂಚುರಿ ಬಾರಿಸ್ತಿದೆ.
ಅಂತ ಅಕಾಲಿಕ ಮಳೆನೂ ಅಲ್ಲ. ನೋಡಿ, ಮುಖ್ಯವಾಗಿ ಮಕರ ರಾಶಿ ಕೃಷಿಕರಿಗೆ ಇದರ ಪ್ರಭಾವ ಇರುತ್ತೆ. ಸ್ವಲ್ಪ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡ್ತೀರಿ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸಿನ್ ಲೈನಲ್ಲಿ ಇದ್ದೀರಿ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಿ, ಕೆಮಿಕಲ್ ಲೈನಲ್ಲಿ ಇದ್ದೀರಿ, ಗಂದಿಗೆ ಅಂಗಡಿ ಇದೆ, ಆಮೇಲೆ ಈ ಆಯುರ್ವೇದ ಸ್ಟೋರ್ಗಳು ಇಟ್ಕೊಂಡಿದ್ದೀರಾ, ಚೆನ್ನಾಗಿದೆ. ಅನ್ನದ ವ್ಯಾಪಾರ, ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ, ತುಪ್ಪ, ತೆಂಗಿನಕಾಯಿ, ಕೊಬ್ಬರಿ, ಇವುಗಳಲ್ಲಿ ತುಂಬಾ ಒಂದು ಒಳ್ಳೆ ದುಡ್ಡು ನೋಡ್ತೀರಿ. ಬಟ್ ಅನಗತ್ಯ ಖರ್ಚು, ಸುಮ್ಮನೆ ಸುಮ್ಮನೆ ಬಟ್ಟೆ ತಗೋ, ಅದು ತಗೋ, ಇದು ತಗೋ ಅಂತ ಸುಮ್ಮನೆ ಮಾಡತಕ್ಕಂಥದ್ದು ಅದೊಂದು ಸ್ವಲ್ಪ ಆಗುತ್ತೆ. ಕೀಪ್ ಯುವರ್ ಹೆಲ್ತ್ ಆನ್ ಯುವರ್ ಆ ಒಂದು ಪಾಯಿಂಟ್ ಅಲ್ಲಿ ನೋಡ್ಕೊಳ್ಳಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಪ್ರಾಪರ್ಟಿ ಡೀಲರ್ಸ್ಗೆ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದಾಗುತ್ತೆ. ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ ಇಟ್ಟಿದ್ದೀರಿ ಅಂದ್ರೆ, ಪಾಲಿಟಿಕ್ಸ್ ಅಲ್ಲಿ ಇದ್ದೀರಿ ಅಂದ್ರೆ, ಆಮೇಲೆ ಈ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಡಿಪಾರ್ಟ್ಮೆಂಟು, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳೇ. ವೆರಿ 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 ಕೇರ್ಫುಲ್ ಮಕರ ರಾಶಿ. ಆಲ್ರೆಡಿ ನೋಡಿ, ಅಸ್ಸಾಂನಲ್ಲಿ ಒಂದು ಭೂಕಂಪ, ಆಲ್ರೆಡಿ ಆಂಧ್ರದಲ್ಲಿ ಒಂದು ಗ್ಯಾಸ್ ಬೇಸಿನ್, ಅದು ಇನ್ನೇನು ಅನಾಹುತ ತಂದಿಡುತ್ತೋ ಹೇಳ್ತಲೇ ಇದೆ. ಈ ಕುಜ, ರಾಹು, ಶನಿ ಇದ್ದಾಗ ಬೆಂಕಿ ಉಗುಳುತ್ತವೆ. ಟ್ರೈನ್ ಅವಘಡಗಳು ದೊಡ್ಡ ದೊಡ್ಡದಾಗಿ, ವಿಮಾನ ಅವಘಡಗಳು, ಬೆಂಕಿ ಅವಘಡಗಳು, ದೇಶಗಳ ನಡುವೆ ಒಂದು ರೀತಿ ಕೆಂಡದಂತ ವಾತಾವರಣ, ಇವುಗಳ ಒಂದು ಪರಿಚಯ. ಇವನು ಮಾಡಿದ ಒಂದು ನಿರ್ಧಾರ, ಡೊನಾಲ್ಡ್ ಟ್ರಂಪ್ ತಗೊಂಡಿರೋ ವೆನಿಜುವಾ ಮೇಲೆ ಮಾಡಿರೋ ಅಟ್ಯಾಕ್ ಏನೇನು ತೋರಿಸ್ಕೊಟ್ಟಿದೆ ಗೊತ್ತಾ? ಮೂರನೇ ಮಹಾ ಯುದ್ಧಕ್ಕೆ ನಾಂದಿ ಆಡಿಬಿಟ್ಟಿದೆ. ಯಾರಿಗೂ ಗೊತ್ತಿಲ್ಲ ಇದು. ಹೌದು, ನನಗೆ ಅವನು ಇಷ್ಟ ಇಲ್ಲ, ಅವ್ನು ಡ್ರಗ್ದೋರೆ, ಸುಮ್ಮನೆ ಅವ್ನು ಸುಳ್ಳು ಹೇಳ್ತಿರೋದು. ಆದ್ರೆ ಹಿಂದ್ಗಡೆ ಒಂದು ಪೊಲಿಟಿಕಲ್ ಗೇಮ್ ಇದೆ. ಯಾಕಂದ್ರೆ ಇಡೀ ಪ್ರಪಂಚದ ಅತ್ಯಂತ ಹೆಚ್ಚು ಪೆಟ್ರೋಲ್ನ ಒಂದು ಖಜಾನೆ ಆ ದೇಶದಲ್ಲಿದೆ. ಅದ್ರ ಮೇಲೆ ಕಣ್ಣು. ಅತಿ ಮುಖ್ಯವಾಗಿ ವೆನಿಜುವೆಲಾ ಹತ್ರ ಅತ್ಯಂತ ಹೆಚ್ಚು ಪೆಟ್ರೋಲ್ ಅನ್ನ ಖರೀದಿಸ್ತಿರೋದೇ ಚೈನಾ. ಚೈನಾದು ಸೊಂಟ ಮುರಿಬೇಕು ಅಂತ ಇದು ಪ್ಲಾನ್. ನೆನಪಿಟ್ಟುಕೊಳ್ಳಿ, ಚೈನಾದ ಸೊಂಟ ಮುರಿಬೇಕು, ಅವನ ಆರ್ಥಿಕತೆಯನ್ನ ಮುರಿಬೇಕು. ಏಕ್ ಮಾರ್ ದೋ ತುಕಡಾನೇ. ಇದು ಒಂದೇ ಕಲ್ಲಿಗೆ 10 ಕೊಲಂಬಿಯಾ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ, ಗ್ರೀನ್ಲ್ಯಾಂಡ್ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ, ಇರಾನ್ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ. ಇಟ್ಸ್ ಅ ಡೈರೆಕ್ಟ್ ಡಿಕ್ಲೇರ್ಡ್ ವಾರ್ ಮಾಡ್ತಿದ್ದಾನೆ. ಇದು ಇನ್ನೊಂದು ಸೂಚನೆ ಏನ್ ಗೊತ್ತಾ? ಈ ಅಲ್ಲಿ ನೋಡಿ, ಅಲ್ಲಿ ಕುಳಿತಿರೋ ಗ್ರಹಗಳು ಅದೃಷ್ಟಕ್ಕೆ 40 ದಿನದಲ್ಲಿ ಏನು ಎತ್ತ ಅನ್ನೋಷ್ಟರಲ್ಲಿ ಒಳಗಡೆನೆ ಅಧ್ಯಕ್ಷನನ್ನ ಕರ್ಕೊಂಡು ಬಂದಿದ್ದಾನೆ. ಗುರು ನೋಡ್ತಿರೋದ್ರಿಂದ, ಇಲ್ಲದಿದ್ರೆ ಅದು ಇನ್ನೊಂದು ಮಹಾ ಆಯ್ತು. ಅಲ್ಲಿ ನೋಡಿ, ಸೌದಿ, UAE, ಸಿರಿಯಾ, ಯಮೆನ್ ಬೆಂಕಿ ಹೊತ್ತುರಿತಿದೆ. ಇದನ್ನೇ ಅವಕಾಶವಾಗಿ ತೆಗೆದುಕೊಂಡು ಇನ್ನಷ್ಟು ಭೀಕರ ಯುದ್ಧಗಳಾಗ್ತವೆ. ನಿನಗ್ ಬೇಕಾದವನ್ನ ನೀನು ಹೊಡಿಬಹುದು, ನಾವು ಹೊಡಿಬಾರ್ದಾ? ಆಲ್ರೆಡಿ ನೋಡಿ, ಇಲ್ಲಿ ಹೈದರಾಬಾದ್ನ ಒಬ್ಬರು ಬಹುದೊಡ್ಡ MP ಮುಸ್ಲಿಂನಲ್ಲಿ ಕುಳಿತಿರೋ ಟೆರರಿಸ್ಟ್ನ ಎತ್ತಾಕೊಂಬನ್ರಿ, ಹಿಂಗ್ ಹೊಡೆದಾಕ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಮೋದಿಜಿ ಆಪ್ಕೋ ತಾಕತ್ ನಹೀ ಹೈ ಕ್ಯಾ ಅಂತ ಹೇಳ್ತಿದ್ದಾರೆ. ಅಜರ್ ಮೆಹಮೂದ್ನ ಎತ್ತಾಕೋ ಬನ್ನಿ ಅಂತ. ಸೊ ಇದೊಂದು ಡಿಕ್ಲೇರ್. ಹೌದ್ರಿ, ನಮಗೂ ಬೇಕು ಅವ್ನ್ ಟೆರರಿಸ್ಟ್, ನೀನ್ ಮಾತ್ರ ಎತ್ತಾಕೊಂಡ್ ಬರ್ಬೋದಾ? ಒಂದು. ಯುಕ್ರೇನ್ ಮೇಲೆ ಭೀಕರ ದಾಳಿಗೆ ನಿಂತ್ಕೋತಾನೆ ಇವನು ಇನ್ನೊಬ್ಬ ಹುಚ್ಚ ಪುಟಿನ್. ಆಲ್ರೆಡಿ ಕಿಮ್ ನಾರ್ತ್ ಕೊರಿಯಾವನು, ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಆಲ್ರೆಡಿ ಬಲಾಸ್ಟಿಕ್ ಮಿಸೈಲ್ ನ ಬಿಟ್ಟಿದ್ದಾನೆ. 800 ಕಿಲೋಮೀಟರ್ಗೂ ಹೋಗುತ್ತೆ, ಇನ್ನೊಂದು ಹೋಗುತ್ತೆ, ಅದು ಹೋಗುತ್ತೆ ಅಂತ ಅಣುಬಾಂಬ್ ಇರ್ತಕ್ಕಂಥದ್ದು. ಚೈನಾಗ ಹೋಗೋಕ್ ಮೊದಲು ಚೈನಾ, ನಾರ್ತ್ ಕೊರಿಯಾ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ಸ್. ಅದು ಕೂಡ ಥ್ರೆಟ್ ಇಟ್ಟಿದ್ದಾನೆ. ಅದೊಂದು ನಡೀತಿದೆಯಾ? ಚೈನಾಗೆ ಡೈರೆಕ್ಟ್ ಆಗಿ ಇನ್ನೊಂದು ತೈವಾನ್ ಮೇಲೆ ಯುದ್ಧ ಮಾಡ್ಲಿಕ್ಕೆ, ನಮ್ ಗಡಿ ಇದು, ನಮ್ ದೇಶ ಇದು, ನಾವು ಅಟ್ಯಾಕ್ ಮಾಡೋದು, ನಿನಗ್ ಬೇಕಾದಿದ್ದವನು ನೀನ್ ಮಾಡ್ಕೋಬೋದಾ? ನಾವು ಮಾಡೋದೇ ಇದು. ಹೆಂಗೆ ಅಂದ್ರೆ, ಇವನು ದೊಡ್ಡವನು ಒಬ್ಬ ತಪ್ಪು ಮಾಡಿದ ತಕ್ಷಣ ಎಲ್ಲರೂ ನಾವು ಮಾಡೋದೆ, ನಾವು ನುಗ್ಗಿ ಹೊಡೆಯೋದೆ ಅನ್ನತಕ್ಕಂಥ ಭಾವಾರ್ಥ. ಇರಾನ್ ನಲ್ಲಿ ಆಂತರಿಕ ದಂಗೆ ಎದ್ದು ಬಿಟ್ಟಿದೆ.
ಈಗ ಇರಾನ್ನಲ್ಲಿರ್ತಕ್ಕಂಥ ಆಯಿಲ್ ರಿಸರ್ವ್ ಏರಿಯಾಸ್ ಮೇಲೆ ಇವನ ಕಣ್ಣು. ಈ ರೀತಿ ಮಾಡಿ ಇರಾಕ್ ಮೇಲೆ ಸುಳ್ಳು ಹೇಳ್ಬಿಟ್ಟು ಸದ್ದಾಮ್ ಹುಸೇನ್ ಮೇಲೆ ಅವನು ಬಂದು ಅಮೆರಿಕ ಡಾಲರನ್ನ ಬೇಡ, ಇನ್ಮೇಲೆ ನಾನು ಬಳಸೋದಿಲ್ಲ, ಯೂರೋ ಡಾಲರ್ನ ಬಳಸ್ತೇನೆ ಅಂದಿದ್ದಕ್ಕೆ ಸುಮ್ಮನೆ ಕಾರಣ, ಅಣುಬಾಂಬ್ ಇಟ್ಟಿದ್ದಾನೆ, ಕೆಮಿಕಲ್ ಬಾಂಬ್ ಇಟ್ಟಿದ್ದಾನೆ, ಅದಿಟ್ಟಿದ್ದಾನೆ ಇದಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯುದ್ಧ ಡಿಕ್ಲೇರ್ ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಆ ಊರಿನ ಬಿಟ್ಟು ಬಂದವರು ಇವರು. ಈಗ ಇನ್ನೊಂದು ಕಾರಣ, ವೆನೆಜುವಾ ಮೇಲೆ ನೀವು ಡ್ರಗ್ಸ್ ಮಾಡ್ತಿದ್ದಾನೆ, ಇನ್ನೊಂದು ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಕೊಲಂಬಿಯಾಗೂ ಅದೇ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ಅಮೇರಿಕ ಅನ್ನತಕ್ಕಂಥವನಿದ್ದಾನಲ್ವಾ, ಹಿ ಈಸ್ ದ ಮಾಸ್ಟರ್ ಮೈಂಡ್ ಆಫ್ ವೈಟ್ ಉಲ್ಫಾಗೆ ದೊಡ್ಡ ನಾಯಕ ಇವನು, ಕಳ್ಳರಲ್ಲಿಯೇ ದೊಡ್ಡ ಕಳ್ಳ ಇವನು. ಸೊ ಈ ಕುಜ, ರಾಹು, ಶನಿ ಅವನದು ಸಿಂಹಲಗ್ನ ನನಗೆ ಸಿಕ್ಕಿರೋ ಡೇಟಾಬೇಸ್. ಅಷ್ಟೊಂದಲ್ಲಿ ಶನಿ ಅವನೆಲ್ಲಿ ಹುಚ್ಚನೆ, ಉನ್ಮಾದನೆ. ಈ ಗುರು ಬೇರೆ ಕದಲುತ್ತೆ ಅಂದ್ರೆ ಅವನು ಏನೇನ್ ಡಿಸಿಷನ್ ತಗೋತಾನೋ, ವಕ್ರ ಬೇರೆ ಈಗ 100%. ನೋಡಿ ಸ್ಟೇಟ್ಮೆಂಟ್ ಕೂಡ, ಮೋದಿಜಿ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ರಷ್ಯಾ ಜೊತೆ ಪೆಟ್ರೋಲ್ ತಗೋಬೇಡ ಅಂದ್ರೆ ನಾವೆಲ್ಲಿ ತಗೊಳತ್ತೋ, ನಮಗೆ ಯಾರು ಕಡಿಮೆ ಕೊಡ್ತಾರೋ ನಾವು ತಗೋತೀವಿ, ಹಾಗಾದ್ರೆ ನಿನ್ಗೆ ಇನ್ನೊಂದು ಟ್ಯಾಕ್ಸ್ ಹಾಕ್ತೀನಿ, ಇನ್ನೊಂದು ಟ್ಯಾಕ್ಸ್ ಹಾಕ್ತೀನಿ ಅಂತಿದ್ದಾನೆ. ಪ್ರಪಂಚದಲ್ಲಿ 200 ದೇಶ ಇದೆ. ನಾವು ಬೇರೆ ಬೇರೆ ದೇಶದ ಜೊತೆ ರಫ್ತು ಹಾಗೂ ಆಮದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ನಮ್ಮ ದೊರೆ ಅದೇ ಮಾಡ್ತಿದ್ದಾರೆ. ಬರೀ ದೇಶಗಳು ಸುತ್ತೋದೆ ಅಂತ ಎಲ್ರಿಗೂ ಕಾಣಿಸ್ತಿದೆ. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳೆಲ್ಲ ಆಗ್ತಿದೆ. ಆಲ್ರೆಡಿ ನ್ಯೂಜಿಲೆಂಡ್ ನೋಡಿ ಫ್ರೀ ಟ್ರೇಡ್ ಅನ್ನೋದನ್ನ ಡಿಕ್ಲೇರ್ ಮಾಡಿದೆ, ಯಾರು ಗಮನಿಸ್ತಿಲ್ಲ. ಅದನ್ನ ಅಲ್ಲಿರೋ ಸಂಸದರೇ ಒಪ್ತಾ ಇಲ್ಲ. ಇದೇನ್ರಿ ಹಾಗೆ ಹೀಗೆ ಅಂತ ಕೆಲವರು. ಫ್ರೀ ಟ್ರೇಡ್ ಆ ಭಾರತದ ಜೊತೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಉತ್ಪನ್ನಗಳಿಗೆ ಅದು ಇದು ಅನ್ನತಕ್ಕಂಥದ್ದು. ಜಾಗತೀಕರಣವಾಗಿ ಇದು ನಮ್ಮ ದೇಶದ ದೊರೆ ಸುತ್ತಾಡ್ಕೊಂಡು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತು ಇವನ್ ತರಲೆ ಅದು ಮಾಡ್ತಾನೆ ಅಂತ. ಯಾರೋ ಒಂದು ಹಿಂದ್ಗಡೆ ದೊಡ್ಡ ಪ್ರಣಾಳಿಕೆ, ಯೋಜನೆ, ಸಿದ್ಧತೆ, ಮುಂದಿನ ಆಲೋಚನೆಗಳಿಗೆ ನಾಂದಿ ಆಡಿಟ್ಟಿದ್ದಾರೆ. ಯಾಕಂದ್ರೆ ವೃಶ್ಚಿಕ ಲಗ್ನ ಅಲ್ವಾ, ಅವರು ಗುರು ಉಚ್ಚಂಗತ ಆಗುತ್ತೆ ಮೇ ಎಂಡಿನಲ್ಲಿ, ಜೂನ್ ಮೊದಲನೇ ವಾರದಿಂದಲೇ. ಮಕರ ರಾಶಿ ಇದೊಂದು ಹೇಳ್ತಾನೆ, ಬಂಗಾರ, ಒಡವೆ, ದುಡ್ಡು ಸಿಕ್ಕಾಬಟ್ಟೆ ಮನೇಲಿ ಇಟ್ಕೊಂಡಿದ್ದೀರಿ, ಅಡ್ಡದಾರಿ ಸಂಪಾದನೆ, ಅಡ್ಡ ಆಲೋಚನೆ, ಬೇರೆ ಶಾರ್ಟ್ ಕಟ್ಟು, ಇನ್ನೊಂದು ನಿಮ್ ಗನ್ ಮ್ಯಾನ್ಗಳನ್ನ ಭೇದಿಸ್ಕೊಂಡು ಒಳಗಡೆ ಬರ್ತಾರೆ. ಇನ್ಕಮ್ ಟ್ಯಾಕ್ಸ್ ಬರ್ತಾರೆ, ಕಳ್ಳರು ಬರ್ತಾರೆ, ದರೋಡೆಕೋರರು ಬರ್ತಾರೆ. ಗುರು ಬೇರೆ 6ನೇ ಮನೆ, ಅಪವಾದ, ಸಾರ್ವಜನಿಕ ಅವಮಾನ, ಸಾರ್ವಜನಿಕ ಅಪಮಾನ. ವೆರಿ ಕೇರ್ಫುಲ್. ಮಕರ ಲಗ್ನದಲ್ಲಿ, ಅದರಲ್ಲೂ ರಾಜಕೀಯದಲ್ಲಿದ್ದೀರಿ, ಅಸ್ತಂಗತವೇ ಏನಾದ್ರೂ ಒಂದು. ಆದ್ರೆ 12ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಕುಳಿತು ವಿಪರೀತ ರಾಜಯೋಗ, ವಿಚಿತ್ರಗಳು ನಡೆಯುತ್ತೆ. ನಿಮ್ಮ ಹೆಸರಿಗೆ ಕೆಡುಕು ಮಾಡಿದವರಿಗೇನೆ ಭೇದಿಸಿ ಮೇಲಕ್ಕೆ ಎದ್ದು ನಿಲ್ಲತಕ್ಕಂಥದ್ದಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ರಕ್ಷಣಾ ಇಲಾಖೆಯಲ್ಲಿ ಇದ್ದೀರಾ, ಸ್ವಲ್ಪ ಒತ್ತಡವೇ. ಡಿಫೆನ್ಸ್ ಇಲಾಖೆಯಲ್ಲಿ ಇದ್ದೀರಾ, ಸ್ವಲ್ಪ ಒತ್ತಡವೇ. ಅಗ್ನಿಶಾಮಕ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಭೂಮಿ ಇಲಾಖೆ. ನೋಡಿ ಆಲ್ರೆಡಿ ಆ ಇನ್ಫೋಸಿಸ್ದು ಒಂದು ಕಥೆ ಆಗಿದೆ ಅಲ್ಲಿ. ಅದು ಏನೇನೋ ರಿಜಿಸ್ಟ್ರೇಷನ್ ಅಲ್ಲಿ ನಾನು ಏನು ಮಾತಾಡಬಾರ್ದು, ಅಲ್ಲೊಂದು ಘೋಟಾಲ ಇದೆ ಅಂತ ಸುಮ್ಮನಿದ್ದೆ, ಹೊರಗಡೆ ಬಂದಿದೆ. ರಿಜಿಸ್ಟ್ರೇಷನ್ ಅಲ್ಲಿ ಏನೇನೋ ಮಾಡಿಟ್ಟಿದ್ದಾರೆ. ಸುಮಾರು 4-5 ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಸ್ಟ್ರೈಟ್ ಅವೇ ಅಮಾನತಲ್ಲಿ ಇಟ್ಟಿದ್ದಾರೆ. ಒಬ್ಬರಂತೂ ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರ್ತಕ್ಕಂಥ ಆನೇಕಲ್ಲಲ್ಲಿ 250 ಎಕರೆ ರಿಟೈರ್ಡು ಆಗ್ಬಿಟ್ಟಿದ್ದಾರೆ. ಈಗ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಳೋದು? ಸಬ್ ರಿಜಿಸ್ಟ್ರಾರ್ ಮಟ್ಟದ ವ್ಯಕ್ತಿಗಳು 4-5 ಜನ. ಅಲ್ಲಿ ನೋಡಿ ಶುಕ್ರ, ಒಬ್ಬ ಸ್ತ್ರೀ ಅಧಿಕಾರಿ ಕೂಡ ಇದ್ದಾರೆ. ಸೊ ಅಂತ ಸ್ಥಾನ, ಗತ್ತು, ತೂಕ ಸರಿಯಾದಂತ ಒಂದು ಬಾಧೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಆರೋಗ್ಯ ನೋಡ್ಕೊಳ್ಳಿ. ಜೂನ್ವರೆಗೂ ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 150 ದಿನ ಆದಷ್ಟು ಮಕರ ರಾಶಿಯವರು ನರಸಿಂಹ ಪೂಜೆ. ನಿಮಗೆ ಚೆನ್ನಾಗಿರೋದು ಚಂದ್ರ ಒಬ್ಬನೇ, ಸಪ್ತಮೇ ಪಂಚಮ ಸ್ಥಾನ, ಬ್ಯೂಟಿಫುಲ್. ಶನಿ, ರಾಹು, ಕೇತು, ಈ ಶುಭ ಗ್ರಹಗಳೆಲ್ಲ ಮಲಗಿಬಿಟ್ಟಿದ್ದಾರೆ. ಒಳ್ಳೇದು ಮಾಡೋ ಅಂಥವ್ರೆಲ್ಲ ಮಲ್ಕೋಬಿಟ್ಟಿದ್ದಾರೆ. ದೂರದ ಕೆಲಸ, ದೂರದ ವ್ಯವಹಾರ, ಅಂತಾರಾಷ್ಟ್ರೀಯ ವ್ಯವಹಾರ, ಅಂತಾರಾಷ್ಟ್ರೀಯ ಕೆಲಸ, ವ್ಯಾಪಾರ, ಉದ್ಯೋಗ ಅಂತ ಮಕರ ರಾಶಿಯವರು ಇಟ್ಕೊಂಡಿರೋರು ತುಂಬಾ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದಿರಿ. ಸಿಕ್ಕಾಕೋತೀರಿ, ವೀಸಾಗಳು ಪಾಸ್ ಆಗೋಲ್ಲ. ಯುರೋಪಿಯನ್ ಕಂಟ್ರೀಸ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಓದ್ಲಿಕ್ಕೆ ಹೋಗ್ಬೇಕು ಅನ್ನತಕ್ಕಂಥವ್ರೆಲ್ಲ ತುಂಬಾ ಅಲರ್ಟ್ ಆಗಿರಿ ಮಕ್ಕಳೇ. 100% ದರ್ ಇಸ್ ಅ ಥ್ರೆಟ್. ಮುಖ್ಯವಾಗಿ ಮೆಕ್ಸಿಕೋ, ಕೊಲಂಬಿಯಾ, ಅರ್ಜೆಂಟೈನಾ, ವೆನೆಜುವೆಲಾ ಈ ಪ್ರಾಂತ್ಯಗಳಿದ್ದಾವಲ್ಲ, ವೆಸ್ಟ್ ಇಂಡೀಸ್, ವೆರಿ ವೆರಿ ಕೇರ್ಫುಲ್.
ಇಟ್ಸ್ ಎ ಥ್ರೆಟ್ನಿಂಗ್ ಝೋನ್. ಆಫ್ರಿಕಾ, ಸೌತ್ ಆಫ್ರಿಕಾ, ಕಾಂಗೋ ಇಂಥ ಪ್ರದೇಶಗಳಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರ ಇವುಗಳನ್ನ ಇಟ್ಕೊಂಡಿದ್ದೀರಿ. ಚೈನಾ ಜೊತೆನಲ್ಲಿ ವ್ಯವಹಾರಗಳು ಇಟ್ಕೊಂಡಿದ್ದೀರಿ, ಓದೋಕೆ ಹೋಗ್ತಿದ್ದೀರಿ, ತುಂಬ ಎಚ್ಚರಿಕೆ. ಮೆಡಿಕಲ್ ಲೈನಲ್ಲಿ ಅವರಿಗೆ ಒಳ್ಳೆ ಪ್ರಾಸ್ಪರಿಟಿ ಸಿಗ್ತಕ್ಕಂಥದ್ದು ಆಗುತ್ತೆ. ಟೀಚಿಂಗ್ ಲೈನ್, ಮೆಡಿಕಲ್ ಲೈನ್, ಬ್ಯೂಟಿಫುಲ್. ಅಕ್ಕಿ ನೋಡಿ, ಚಂದ್ರ ಉಚ್ಚಂಗತ. ನಮ್ಮ ದೇಶ ಇವತ್ತು ಚೈನಾನ ಬೀಟ್ ಮಾಡಿದೆ ಅಕ್ಕಿಯ ಉತ್ಪಾದನೆಯಲ್ಲಿ. ಯಾರು ಗಮನಿಸ್ತಿಲ್ಲ. ಅಲ್ಲಿ ನೋಡಿ, ಚಂದ್ರ ಉಚ್ಚಂಗತ, ಚಂದ್ರ ಉಚ್ಚಂಗತ, ಬ್ಯೂಟಿಫುಲ್ ಆಗಿ. ಅಕ್ಕಿಗೆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಾ, ಕಮಿಷನ್ ಏಜೆಂಟ್ ಆಗಿದ್ದೀರಾ, ಟ್ರೇಡರ್ ಆಗಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಆಫೀಸರ್ ಆಗಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಏರ್ಲೈನ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಿನಿಮಮ್ ಏರೋಸ್ಟೇಸ್ ಪೈಲಟ್ಗಳಾಗಿ ಕೆಲಸ ಮಾಡ್ತಿದ್ದೀರಾ. ಸಿಕ್ಕಾಬಟ್ಟೆ ಒತ್ತಡ ಇರುತ್ತೆ, ಬಟ್ ಕೆಲಸಕ್ಕೇನು ತೊಂದರೆ ಬರೋದಿಲ್ಲ. ಒಳ್ಳೇದಾಗ್ಲಿ. ಆದಷ್ಟು ನಾರಸಿಂಹ ಪೂಜೆ. 2ನೇ ಮನೆಯಲ್ಲಿ ರಾಹು ಅಲ್ವಾ, ಅದರ ಮುಂದುಗಡೆ ಶನಿ, ಹಿಂದುಗಡೆ ಕುಜ, ಶುಕ್ರ, ಬುಧ, ಸೂರ್ಯ, ನವದುರ್ಗ ನಾಯಕಿ. ಹಾಗೆಯೇ ದೇವಸ್ಥಾನ ಹತ್ತಿರದ ಭಾನುವಾರ ಸಂಜೆ 4:15 6:15 ರಾಹುಕಾಲ ಇರುತ್ತೆ. ಪುಟ್ಟದಾಗ ಹೋಗಿ ಒಂದು ದರ್ಶನ, ಪೂಜೆ, ಸಂಕಲ್ಪ, ಒಂದು ದೀಪಾರಾಧನೆ ಆಯ್ತು ಅಂದ್ರೆ ಬೆಲ್ಲ ಹಾಕಿ ಹೋಳಿಗೆ, ಬೆಲ್ಲ ತೊಗರಿ ಬೇಳೆ ಹಾಕಿ ಹೋಳಿಗೆ, ಇಲ್ಲ ಅವರೇ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ ಈ ತರ ಹಾಕಿ ಒಂದು ಕಿಚಡಿ, ಸಿಹಿ ಕಿಚಡಿ ಮಾಡತಕ್ಕಂಥದ್ದು ಮಾಡಿ ವಿಶೇಷವಾಗಿ ಮಾಡಿಬಿಟ್ಟು ಅಮ್ಮನವರ ದೇವಸ್ಥಾನ, ಬೆಲ್ಲದ ಪೊಂಗಲ್, ಈ ಬೇಳೆ ಎಲ್ಲ ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ಮಾಡಿ, ಮಂಗಳವಾರ, ಅಮಾವಾಸ್ಯೆ, ಸ್ವಾತಿ ನಕ್ಷತ್ರ, ಅಷ್ಟಮಿ ಇಂಥ ದಿನಗಳಂದು ಕೊಡ್ತಕ್ಕಂಥದ್ದು ಮಾಡಿ ಒಂದು ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ದೂರ ಪ್ರಯಾಣ ಆದಷ್ಟು ನಿಷೇಧಿಸಿ. ಆಲ್ರೆಡಿ ಪೆಟ್ಟು ಗಾಯ ಆಗಿರೋರಂತೂ ಗಾಡಿ ಡ್ರೈವ್ ಮಾಡೋದೇ ಬೇಡ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಕ್ಕಂಥದ್ದು ಮಾಡಿ. ಮಕರ ರಾಶಿಯವರಿಗೆ 12ನೇ ಮನೆ ಅದೊಂಥರ ವಿಚಿತ್ರ ಮಕ್ಕಳೇ, ಒಂಥರ ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತಾರೆ. ಏನೂ ಇಲ್ದಿರೋರಿಗೆಲ್ಲ ತಂದಿಡುತ್ತೆ. ಹುಷಾರು, ಎಲ್ಲ ಇಲ್ಲ ಸರ್ ಅಂದವ್ರಿಗೆ ಒಂಥರ ಟರ್ನಿಂಗ್ ಪಾಯಿಂಟ್, ದಿಢೀರ್ ಅಂತ ಹೇಳಿ ಲಾಟ್ರಿ ಹೊಡೆದ ಹಾಗೆ. ಜಾಗ್ರತೆ ಕೂಡ. ದಿಢೀರ್ ಅಷ್ಟೊಂದು ಊಟ ತಿನ್ನೋದು ಒಳ್ಳೇದಲ್ಲ, ತಲೆ ಸುತ್ತ ಬಿಡುತ್ತೆ. ದಿಢೀರ್ ಅಷ್ಟೊಂದು ಸ್ವೀಟ್ ತಿನ್ನೋದು ಒಳ್ಳೇದಲ್ಲ, ಅಷ್ಟು ಶಕ್ತಿ ಬರೋದು ಒಳ್ಳೇದಲ್ಲ. ಹಾಗೆ ತುಂಬಾ ಎತ್ತರಕ್ಕಿರೋರು ಬೀಳತಕ್ಕಂಥದ್ದು ಆಗುತ್ತೆ. ಸೊ ಮನೆಯಲ್ಲಿ, ದೇವರ ಮನೆಯಲ್ಲಿ ಆಯಿತು ಅಂತ ಹೇಳಿದ್ರೆ ಒಂದು ಮಣೆ ಸಪ್ರೇಟಾಗಿ ಒಂದು ಮಣೆ ಹಾಕ್ಬಿಟ್ಟು ಅಲ್ಲಿ ಆಯಿತು ಅನ್ನುವುದಾದರೆ ಒಂದು ಲಕ್ಷ್ಮೀ ನಾರಸಿಂಹ ದಿಗ್ಬಂಧ ಒಂದಿಟ್ಟು, ಒಂದು 3 kg ಅಕ್ಕಿ, ಒಂದು 300 ಗ್ರಾಮ್ ತುಪ್ಪ, 300 ಗ್ರಾಮ್ ತೊಗರಿ ಬೇಳೆ, 300 ಗ್ರಾಮ್ ಕಡಲೆಬೇಳೆ, 300 ಗ್ರಾಮ್ ಹೆಸರು ಬೇಳೆ, 300 ಗ್ರಾಮ್ ಅವರೇ ಬೇಳೆ, ಒಂದು 3 ತೆಂಗಿನಕಾಯಿ, ಒಂದು 3 ಕೊಬ್ಬರಿ, ಇಷ್ಟನ್ನ ಇಟ್ಟು ಒಂದು ಆಯಿತು ಅಂದ್ರೆ ಒಂದು ಬಿಳಿ ವಸ್ತ್ರ ಇಟ್ಟು ನಿತ್ಯ ಧೂಪ ದೀಪ. ಪ್ರತಿ ಅಮಾವಾಸ್ಯೆಗೆ ನರಸಿಂಹರ ಆಲಯಕ್ಕೆ ಹೋದ್ರೆ ಒಳ್ಳೇದು, ಸಿಕ್ಕಿದ್ರೆ ಹತ್ತಿರದಲ್ಲಿದ್ರೆ, ಇಲ್ಲ ದೇವಿ ಆಲಯಕ್ಕೆ ಹೋಗಿ ಸಂಜೆ, ಇಲ್ಲ ಒಂದು ಭಾನುವಾರ ಸಂಜೆ, 4 ಭಾನುವಾರ ಹೇಗೂ ಬರುತ್ತೆ, ಹೋಗ್ಬಿಟ್ಟು ಪುಟ್ಟದಾಗಿ ದರ್ಶನ ಪುರೋಹಿತರಿಗೋ ಅರ್ಚಕರಿಗೋ ಇಲ್ಲ ಯಾರಾದ್ರೂ ಬಡವರಿಗೋ ಕೊಟ್ಟು ಬಿಡತಕ್ಕಂಥದ್ದು ಮಾಡಿ. ಒಂದು 3 kg ಅಕ್ಕಿ, 300 ಗ್ರಾಮ್ ತೊಗರಿ ಬೇಳೆ, 300 ಗ್ರಾಮ್ ಕಡಲೆಬೇಳೆ, 300 ಗ್ರಾಮ್ ಹೆಸರು ಬೇಳೆ, 300 ಗ್ರಾಮ್ ಅವರೇ ಬೇಳೆ, ಒಂದು 300 ಗ್ರಾಮ್ ತುಪ್ಪ. ಇದು ಮಿಸ್ ಆಗೋದು ಬೇಡ ಬೇಳೆಗಳು. ಅದರ ಜೊತೆಯಲ್ಲಿ ಒಂದು ಬಿಳಿ ವಸ್ತ್ರ, 3 ತೆಂಗಿನಕಾಯಿ, 3 ಕೊಬ್ಬರಿ, ಇಷ್ಟನ್ನಿಟ್ಟು ಬಿಡಿ. ಪೂಜೆ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಸಮಾಧಾನ ಒಳ್ಳೆಯ ಆಗ್ಲಿ ಅಂತ ಹೇಳ್ತಾ